ಕುಕ್ಕಿಂಗ್ ಅಂದರೆ ರಾಕೆಟ್ ಸೈನ್ಸ್ ಅಂತ ಫೀಲ್ ಮಾಡ್ತಿದ್ದವಳು ಮಲ್ಟಿ ಟಾಸ್ಕ್ ಮಾಡೋದನ್ನು ಸಹ ಕಲ್ತ್ಬಿಟ್ಲು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಅನದರ್ ಡೇ ಇನ್ ಮೈ ಲೈಫ್. ಇದು ಒಂದು ಕ್ಯಾಶುವಲ್ ವರ್ಕಿಂಗ್ ಡೇ. ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಎಲ್ಲ ಮುಗಿಸ್ದೆ. ನಿನ್ನೆ ವಾಶ್ ಮಾಡಿರೋ ಬಟ್ಟೆಗಳನ್ನ ತರಕ್ಕೆ ಅಂತ ಹೇಳಿ ಟೆರೇಸ್ ಮೇಲ್ಗಡೆ ಹೋದೆ. ಅಲ್ಲಿ ನಾನು ಎಲ್ಲ ಬಟ್ಟೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಮಿಕ್ಕಿರೋ ಮನೆ ಕೆಲಸನ ಕಂಪ್ಲೀಟ್ ಮಾಡಿದೆ. ಲೈಕ್ ವಾಷಿಂಗ್ ಯುಟೆನ್ಸಿಲ್ಸ್, ಕ್ಲೀನಿಂಗ್ ಆ್ಯಂಡ್ ಸ್ಮಾಲ್ ಸ್ಮಾಲ್ ಸ್ಟಾಫ್ಸ್. ಹೀಗೇ ಅಡಲ್ಟಿಂಗ್ ಲೈಫ್ ಸ್ವಲ್ಪ ಬ್ಯುಸಿ ಇರುತ್ತೆ, ಬಟ್ ಸ್ಲೋಲಿ ನಾನು ಎಲ್ಲದನ್ನೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸ್ಟೇಯಿಂಗ್ ಅಲೋನ್ ಅಂತ ಅಂದರೆ ಈಸಿ ಇಲ್ಲವೇ ಇಲ್ಲ, ಆಯಿತಾ. ಎಲ್ಲ ಕೆಲಸನೂ ಒಬ್ಬರೇ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಕೆಲಸ ಅಂತ ಅನಿಸುತ್ತೆ, ಬಟ್ ಸ್ಟಿಲ್ ಎಲ್ಲ ಸೇರಿದರೆ ಹೆಕ್ಟಿಕ್ ಆಗಿರುತ್ತೆ. ಆದರೆ ಸ್ಲೋಲಿ ನಾನು ಇದಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದೀನಿ. ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ಬೀನ್ಸ್ ಪಲ್ಯ, ಪೊಟ್ಯಾಟೊ ಕರಿ ಹಾಗೆಯೇ ಚಪಾತಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿದೆ. ಅಡುಗೆ ಮಾಡೋದಂದರೆ ನನಗೆ ರಾಕೆಟ್ ಸೈನ್ಸ್ ಅಂತ ಮುಂಚೆ, ಬಟ್ ಇವಾಗ ಹೇಗೋ ಎಲ್ಲದನ್ನೂ ಮ್ಯಾನೇಜ್ ಮಾಡಿ ಹೋಗ್ತಾ ಇದ್ದೀನಿ. ಫನಿ ಥಿಂಗ್ ಏನು ಗೊತ್ತಾ, ಪ್ರತಿದಿನ ಅಡುಗೆ ಮಾಡುವಾಗ ಕೈ ಮೇಲೆ ಒಂದು ಗಾಯ ಇಲ್ಲದೆ ನನ್ನ ಡೇನೇ ಕಂಪ್ಲೀಟ್ ಆಗಲ್ಲ. ಆಯಿಲ್ ಸಿಡಿಯುತ್ತೆ, ಇಲ್ಲಾಂತಂದರೆ ಮಸ್ಟರ್ಡ್ ಸಿಡಿಯುತ್ತೆ, ಇಲ್ಲಾಂದರೆ ಆನಿಯನ್ ಫ್ರೈ ಮಾಡುವಾಗ ಒಂದು ಚಿಕ್ಕ ಬರ್ನ್ ಆಗುತ್ತೆ. ಈ ಥರ ಒಂದು ಸ್ಮಾಲ್ ಮಾರ್ಕ್ ಅಂತೂ ಆಗೇ ಬಿಡುತ್ತೆ. ಆದರೆ ಆನೆಸ್ಟಾಗಿ ಹೇಳಬೇಕು ಅಂದರೆ ಇವೆಲ್ಲ ಕೂಡ ಒಂದು ಪಾರ್ಟ್ ಆಫ್ ಲರ್ನಿಂಗ್ ಅಂತ ಅನಿಸುತ್ತೆ ನನಗೆ. ಸ್ಟಿಲ್ ಐ ಆಮ್ ಲರ್ನಿಂಗ್, ಇಂಪ್ರೂವಿಂಗ್ ಆ್ಯಂಡ್ ಎಂಜಾಯಿಂಗ್ ದಿಸ್ ಫೇಸ್ ಆಫ್ ಸ್ಟೇಯಿಂಗ್ ಅಲೋನ್ ಆ್ಯಂಡ್ ಡೂಯಿಂಗ್ ಎವ್ರಿಥಿಂಗ್ ಆನ್ ಮೈ ಓನ್. ಸೊ ಸ್ವಲ್ಪ ಕಷ್ಟ ಇದ್ದರೂ ಕೂಡ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬಹುದು. ಫೈನಲಿ ಊಟಕ್ಕೆ ಎಲ್ಲದನ್ನೂ ರೆಡಿ ಮಾಡಿ ಎಲ್ಲ ಕ್ವಿಕ್ಕಾಗಿ ಕುಕ್ ಮಾಡಿ ರೆಡಿ ಮಾಡಿ ಇಟ್ಟಾಯಿತು. ಸೊ ಇಟ್ಸ್ ಮೈ ಟೈಮ್ ಫಾರ್ ಈಟಿಂಗ್ ಲಂಚ್. ನೋಡೋಕ್ಕೇನೋ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಾಗಿತ್ತು. ಆದರೆ ಸ್ವಲ್ಪ ಕರಿನ ಸಾಲ್ಟಿ ಮಾಡಿಬಿಟ್ಟಿದ್ದೆ. ಅದು ಚಪಾತಿ ಜೊತೆ ತಿನ್ನುವಾಗ ಅಡ್ಜಸ್ಟ್ ಆಗ್ತಾಯಿತ್ತು. ಇಟ್ ವಾಸ್ ಆಲ್ ಓಕೆ. ಸೊ ಆಮೇಲೆ ಚಿಯಾ ಸೀಡ್ಸ್ ವಾಟರ್ನ ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.